ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮನೋಮಯ ಅಕಾಡೆಮಿಗೆ ಸ್ವಾಗತ. ಮನೋಮಯ ಅಕಾಡೆಮಿ ವತಿಯಿಂದ ಟ್ಯಾಲಿ ಕ್ಲಾಸಸ್ಗಳನ್ನು ಆರಂಭಿಸ್ತಾ ಇದ್ದೀವಿ. ನೀವೆಲ್ಲರೂ ಟ್ಯಾಲಿ ಕ್ಲಾಸಸ್ಗಳನ್ನು ಕೇಳಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನೀವು ಮೊದಲನೇ ಬಾರಿಗೆ ನಮ್ಮ ಮನೋಮಯ ಅಕಾಡೆಮಿ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ. ಬೇಸಿಕ್ ಆಫ್ ಅಕೌಂಟಿಂಗ್. ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಆಫ್ ಅಕೌಂಟಿಂಗ್ ಕ್ಲಾಸ್ 1. ಇವತ್ತು ಕ್ಲಾಸಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋಣ. ವಾಟ್ ಈಸ್ ಟ್ಯಾಲಿ, ಹಿಸ್ಟ್ರಿ ಆಫ್ ಟ್ಯಾಲಿ, ಟ್ಯಾಲಿ ಸ್ಟ್ಯಾಂಡ್ಸ್ ಫಾರ್, ವಾಟ್ ಈಸ್ ಟ್ಯಾಲಿ ಸಾಫ್ಟ್ವೇರ್, ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್, ಇದನ್ನೆಲ್ಲ ನೋಡೋಣ. ಟ್ಯಾಲಿ is a principally and single a financial accounting software that completely it is business solution ಪರ್ಪಸ್. ಟ್ಯಾಲಿ ಒಂದು ಏಕಪ್ರಧಾನ ವ್ಯಾವಹಾರಿಕ ಖಾತೆಯನ್ನು ಹೊಂದಿರುವಂತಹ ತಂತ್ರಾಂಶವಾಗಿದ್ದು, ಇದು ಅತಿ ಮುಖ್ಯವಾಗಿ ವ್ಯಾವಹಾರಿಕ ಪರಿಹಾರಗಳಿಗೋಸ್ಕರನೇ ಕಂಡುಹಿಡಿದಿರುವಂಥ ಒಂದು ಸಾಫ್ಟ್ವೇರ್ ಆಗಿದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಫ್ಟ್ವೇರ್ಗಳು ಬಿಸ್ನೆಸ್ ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಹಿಸ್ಟ್ರಿ ಆಫ್ ಟ್ಯಾಲಿ. Founder of the Tally is Bharat Gonek, son of Shyam Sundar Gonek. Tally is founded in the year of 1986 by Bharat Gonek. Tally is founded in the year of 1986 by Bharat Gonek. ಭರತ್ ಗೋನೆಕ್ ಅನ್ನೋರು 1986ರಲ್ಲಿ ಟ್ಯಾಲಿಯನ್ನು ಕಂಡುಹಿಡಿಯಲಾಯಿತು. ಟ್ಯಾಲಿ ಸೊಲ್ಯೂಷನ್ಸ್ then known as a Pyotronics was co-founded in 1986 by ಶ್ಯಾಮ್ ಸುಂದರ್ ಗೋಯಕ್. ಅಂದರೆ ಭರತ್ ಗೋಯಕ್ ಅವರು ಶ್ಯಾಮ್ ಸುಂದರ್ ಗೋಯಕ್ ಅಂದರೆ ಅವ್ರ ತಂದೆಯವ್ರ ಜೊತೆ ಕೂಡಿ ಇಬ್ಬರೂ ಸಹಭಾಗಿತ್ವದಲ್ಲಿ 1986ರಲ್ಲಿ ಟ್ಯಾಲಿಯನ್ನು ಕಂಡುಹಿಡಿದ್ರು. ಬಟ್ ಆ ಟೈಮಲ್ಲಿ 1986ರಲ್ಲಿ ಟ್ಯಾಲಿಯನ್ನು ಪಿಯೋಟ್ರೋನಿಕ್ಸ್ ಅಂತ ಕರೆಯಲ್ಪಡುತ್ತಿತ್ತು. ಇನ್ ದ 1988 ದ ಪ್ರಾಡಕ್ಟ್ ವಾಸ್ ರೀನೇಮ್ಡ್ ಆ್ಯಸ್ ಟ್ಯಾಲಿ. ಮೊದಲು 1986ರಲ್ಲಿ ಕಂಡುಹಿಡಿದಾಗ 1986ರಲ್ಲಿ ಪಿಯೋಟ್ರೋನಿಕ್ಸ್ ಅಂತ ಕರಿತಾ ಇದ್ರು. ಅದನ್ನೇ ಪಿಯೋಟ್ರೋನಿಕ್ಸನ್ನೇ 1988ರಲ್ಲಿ ಟ್ಯಾಲಿ ಅಂಥೇಳಿ ರೀನೇಮ್ ಮಾಡಲಾಯಿತು. ಇನ್ ದ 1997 ದ ಫಸ್ಟ್ ವಿಂಡೋಸ್ ಬೇಸ್ಡ್ ವರ್ಷನ್ ಟ್ಯಾಲಿ 5.4 ವಾಸ್ ರಿಲೀಸ್. ಅಂದರೆ ವಿಂಡೋಸ್ ಮೇಲೆ ವರ್ಕ್ ಆಗುವಂಥ, ವಿಂಡೋಸಿಗೆ ಸಪೋರ್ಟ್ ಆಗುವಂಥ ಮೊದಲನೇ ಸಾಫ್ಟ್ವೇರ್ ವರ್ಷನ್ ಅಂದರೆ ಟ್ಯಾಲಿ 5.4 ಕಂಡು ಹಿಡಿಯಲಾಯಿತು. ನಂತರ ಟ್ಯಾಲಿ ಆ್ಯಂಡ್ ERP ಸ್ಟ್ಯಾಂಡ್ಸ್ ಫಾರ್. ಅಂದರೆ ನಾವೆಲ್ಲರೂ ಟ್ಯಾಲಿ ಅಂತಿರ್ತೀವಿ, ಬಟ್ ಟ್ಯಾಲಿಗೂ ಒಂದು ಅದರದ್ದೇ ಆದ ಒಂದು ಫುಲ್ ಫಾರ್ಮ್ ಇದೆ. ಫಾರ್ T ಫಾರ್ ಟೋಟಲ್, A ಫಾರ್ ಅಕೌಂಟಿಂಗ್, L ಫಾರ್ ಲೀಡಿಂಗ್, L ಫಾರ್ ಲಿಸ್ಟ್, Y ಫಾರ್ ಇಯರ್. ಸೊ ಇಲ್ಲಿ ಟೋಟಲ್, ಅಕೌಂಟಿಂಗ್, ಲೀಡಿಂಗ್, ಲಿಸ್ಟ್, ಇಯರ್. ಟ್ಯಾಲಿ ಸ್ಟ್ಯಾಂಡ್ಸ್ ಫಾರ್ ಟೋಟಲ್, ಅಕೌಂಟಿಂಗ್, ಲೀಡಿಂಗ್, ಲಿಸ್ಟ್, ಇಯರ್. ನೆಕ್ಸ್ಟ್ ERP ಸ್ಟ್ಯಾಂಡ್ಸ್ ಬಂದುಬಿಟ್ಟು ಎಂಟರ್ಪ್ರೈಸಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂಥೇಳಿ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಆದಷ್ಟು ಮಟ್ಟಿಗೆ ನೆನ್ಪಿಟ್ಕೊಳ್ಳಿ. ಟೋಟಲ್, ಅಕೌಂಟಿಂಗ್, ಲೀಡಿಂಗ್, ಲಿಸ್ಟ್, ಇಯರ್. ERP ಸ್ಟ್ಯಾಂಡ್ಸ್ ಫಾರ್ ಎಂಟರ್ಪ್ರೈಸಸ್ ರಿಸೋರ್ಸ್ ಪ್ಲ್ಯಾನಿಂಗ್. Next, what is Tally software? Tally is a financial accounting software package designed by Tally Solutions mainly for small business and shops. ಇದು ಅತಿ ಮುಖ್ಯವಾಗಿ ಟ್ಯಾಲಿ ಸೊಲ್ಯೂಷನಿಂದ ಕಂಡುಹಿಡಿಯಲ್ಪಟ್ಟಂಥ ಒಂದು ಸಾಫ್ಟ್ವೇರು. ಇದು ಅತಿ ಮುಖ್ಯವಾಗಿ ವ್ಯಾವಹಾರಿಕ ಖಾತೆಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಅದು ಅತಿ ಮುಖ್ಯವಾಗಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಏನು ಬಿಸ್ನೆಸ್ ವ್ಯವಹಾರಗಳು ಇರ್ತಾವಲ್ಲ ಅಂಥವುಗೋಸ್ಕರ ಕಂಡುಹಿಡಿದಿರುವಂಥ ಒಂದು ಸಾಫ್ಟ್ವೇರು. ಈ ಟ್ಯಾಲಿ ಸೊಲ್ಯೂಷನ್ಸ್ ವೆಬ್ಸೈಟಲ್ಲಿ ಒಂದು ಮಾಹಿತಿ ಪ್ರಕಾರ ಇದನ್ನು 2 ಮಿಲಿಯನ್ನಷ್ಟು ಕಂಪನಿಗಳು, 100ಕ್ಕಿಂತ ಹೆಚ್ಚು ದೇಶಗಳು ಹಾಗೂ ಪ್ರತಿನಿತ್ಯ 7 ಮಿಲಿಯನ್ನಷ್ಟು ಬಳಕೆದಾರರು ಬಳಸುತ್ತಾರೆ. ಟ್ಯಾಲಿ ಈಸ್ ಎ ಕಂಪ್ಲೀಟ್ ಬಿಸ್ನೆಸ್ ಅಕೌಂಟಿಂಗ್ ಆ್ಯಂಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ನಾನು ಈ ಮುಂಚೆ ಹೇಳಿರುವ ಹಾಗೆ ಟ್ಯಾಲಿ ಈಸ್ ಆನ್ ಕಂಪ್ಲೀಟ್. ಟ್ಯಾಲಿಯು ಪರಿಪೂರ್ಣವಾಗಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಅಥವಾ ಖಾತೆಗಳಿಗೆ ಸಂಬಂಧಪಟ್ಟಂತಹ ಆ್ಯಂಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ದ್ಯಾಟ್ ಪ್ರೊವೈಡ್ಸ್ ವೇರಿಯಸ್ ಫೆಸಿಲಿಟಿ ಲೈಕ್ ಗೌರ್ಮೆಂಟ್ ಸಪೋರ್ಟೆಡ್ ಫಾರ್ಮ್ಯಾಟ್ಸ್, ಮಲ್ಟಿ ಆಪರೇಷನ್ಸ್, ಆನ್ಲೈನ್ ಫಂಕ್ಷನ್ಸ್ ಆ್ಯಂಡ್ ಪ್ರೊಸೆಸಿಂಗ್ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸಸ್. ಅಂದರೆ ಟ್ಯಾಲಿಯು ಅತಿ ಮುಖ್ಯವಾಗಿ ವ್ಯವಹಾರದ ಖಾತೆಗಳಿಗೆ ಸಂಬಂಧಪಟ್ಟಂಥದ್ದಕ್ಕೋಸ್ಕರ, ಹಾಗೆ ಸರಿಯಾದ ರೀತಿಯಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟನ್ನು ಮ್ಯಾನೇಜ್ ಮಾಡೋ ಸಲುವಾಗಿ
ಸಾಫ್ಟ್ವೇರನ್ನು ಬಳಸಿಕೊಳ್ಳಬಹುದು. ಅದಲ್ಲದೆ ಅದನ್ನು ಹೊರತುಪಡಿಸಿ ನೀವು ಇತರೆ ಸೌಲಭ್ಯಗಳನ್ನು ಪಡ್ಕೋಬಹುದು. ಏನಂದರೆ ಗೌರ್ಮೆಂಟ್ ಸಪೋರ್ಟೆಡ್ ಫಾರ್ಮ್ಯಾಟ್ಸ್ಗಳನ್ನು ಪಡ್ಕೋಬಹುದು, ಮಲ್ಟಿ ಆಪರೇಷನ್ಸ್ಗಳನ್ನು ಮಾಡಬಹುದು, ಅದಲ್ಲದೆ ಆನ್ಲೈನ್ ಫಂಕ್ಷನ್ಸ್ಗಳನ್ನು ಮಾಡಬಹುದು. ಆ್ಯಂಡ್ ಮೇನ್ಲಿ ಫಾರ್ ಪ್ರೊಸೆಸಿಂಗ್ ಫಾರ್ ಎ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸಸ್. ಅತಿ ಮುಖ್ಯವಾಗಿ ನೀವು ಮಧ್ಯಮ ಪ್ರಮಾಣದ ಅಥವಾ ಸಣ್ಣ ಪ್ರಮಾಣದ ಬಿಸ್ನೆಸ್ಸನ್ನು ನಡೆಸೋ ಸಲುವಾಗಿ ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಬಳಕೆ ಮಾಡಿಕೊಳ್ಳಬಹುದು. ದಿನನಿತ್ಯದ ಆಗುಹೋಗುಗಳನ್ನು ಎಂಟ್ರಿ ಮಾಡೋ ಸಲುವಾಗಿ ನೀವು ಇದನ್ನು ಬಳಸಿಕೊಳ್ಳಬಹುದು. ಅಕೌಂಟ್, ಇವಾಗ ನಾವು ಇಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಅಂದರೆ ಏನು, ಟ್ಯಾಲಿಯನ್ನು ಯಾರು ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು? 1986ರಲ್ಲಿ ಟ್ಯಾಲಿಯನ್ನು ಕಂಡುಹಿಡಿಯಲಾಯಿತು. 1997ರಲ್ಲಿ ಫಸ್ಟ್ ವರ್ಷನನ್ನು ಬಿಡುಗಡೆ ಮಾಡಲಾಯಿತು. ಅದು ಯಾವುದು? ವಿಂಡೋಸ್ ಬೇಸ್ಡ್ ವರ್ಷನ್, ಅದು ಟ್ಯಾಲಿ 5.4. ಟ್ಯಾಲಿಯನ್ನು ಕಂಡುಹಿಡಿದವರು ಭರತ್ ಗೋನೆಕ್ ಅನ್ನೋರು. ಅವ್ರ ತಂದೆ ಹೆಸರು ಶ್ಯಾಮ್ ಸುಂದರ್ ಗೋನೆಕ್ ಅಂತ ಹೇಳಿ. ಇವಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಅದರ ಜೊತೆಗೆ ಟ್ಯಾಲಿ ಸ್ಟ್ಯಾಂಡ್ಸ್ ಫಾರ್ ಟೋಟಲ್ ಅಕೌಂಟಿಂಗ್ ಲೀಡಿಂಗ್ ಲಿಸ್ಟ್ ಇಯರ್ ಆ್ಯಂಡ್ ERP ಸ್ಟ್ಯಾಂಡ್ಸ್ ಫಾರ್ ಎಂಟರ್ಪ್ರೈಸಸ್ ರಿಸೋರ್ಸ್ ಪ್ಲ್ಯಾನಿಂಗ್. ತದನಂತರ ಇದು ಟ್ಯಾಲಿ ಎದಕ್ಕೆ ಏನು ಅಂಥೇಳಿ ಗೊತ್ತಾಯಿತು. ಇವಾಗ ಮೇನ್ಲಿ ಬಂದು ಇವಾಗ ನಾವು ಅಕೌಂಟಿಂಗ್ ಬಗ್ಗೆ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಾರಿ ನಾವು ಅಕೌಂಟ್ ಅಂದರೆ ಏನು, ಈ ಅಕೌಂಟಲ್ಲಿ ಎಷ್ಟು ಟೈಪ್ ಬರುತ್ತವೆ ಅಂತ ನೋಡೋಣ. ಅಕೌಂಟ್ ಆ್ಯಂಡ್ ಅಕೌಂಟ್ ಈಸ್ ಅ ಸಮ್ಮರೈಸ್ಡ್ ರೆಕಾರ್ಡ್ ಆಫ್ ಎ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಎ ಪರ್ಸನ್ ಆರ್ ಎ ಥಿಂಗ್ ಆರ್ ಎ ಪ್ರಾಪರ್ಟಿ, ಇನ್ಕಮ್ ಆರ್ ಎಕ್ಸ್ಪೆನ್ಸ್ ಎ ಟೈಪ್ ಆಫ್ ಎ ಸರ್ವಿಸ್. ಅಂದರೆ ಅಕೌಂಟ್ ಅಂದರೆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಒಂದು ವ್ಯವಹಾರದಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಒಂದು ವಸ್ತುವಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಒಂದು ಆಸ್ತಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಒಂದು ಆದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಯಾವುದೇ ಒಂದು ಸೇವೆಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಖಾತೆ ಅಂತೇಳಿ ಕರಿತೀವಿ. ಈ ಅಕೌಂಟ್ಸಲ್ಲಿ 3 ಟೈಪ್ಸ್ ಬರುತ್ತವೆ. ಅವು ಬಂದ್ಬಿಟ್ಟು ಟೈಪ್ಸ್ ಆಫ್ ಎ ಅಕೌಂಟ್: ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಪರ್ಸನಲ್ ಅಕೌಂಟ್. ಅಂದರೆ ಅಕೌಂಟ್ಸಲ್ಲಿ 3 ಟೈಪ್ಸ್ ಬರ್ತವೆ: ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಪರ್ಸನಲ್ ಅಕೌಂಟ್. ಅದು ಮುಖ್ಯವಾಗಿ ಈ ಅಕೌಂಟಿಂಗ್ ಚಾಪ್ಟರ್ಸಲ್ಲಿ ಬರುವಂಥದ್ದು. ಅದು ಬ್ಯಾಂಕ್ ಅಕೌಂಟಲ್ಲಿ ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟು ಅಂತ 2 ಬರ್ತವೆ. ಅವು ಮುಂದಿಂದು ಲೆಡ್ಜರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗುತ್ತದೆ. ಸೊ ಇವಾಗ ರಿಯಲ್ ಅಕೌಂಟ್ ಬಗ್ಗೆ ತಿಳಿದುಕೊಳ್ಳೋಣ. ರಿಯಲ್ ಅಕೌಂಟ್: ದ ಅಕೌಂಟ್ಸ್ ವಿಚ್ ಆರ್ ರಿಲೇಟ್ಸ್ ಟು ದ ಪ್ರಾಪರ್ಟಿ ಆಫ್ ದಿ ಬಿಸ್ನೆಸ್. ಅಂದರೆ ಒಂದು ವ್ಯವಹಾರದಲ್ಲಿ ಆಸ್ತಿಗಳು ಸ್ಥಿರಾಸ್ತಿಗಳಾಗಿರ್ಬೋದು ಅಥವಾ ಸ್ಥಿರಾಸ್ತಿಗಳಾಗಿರಬಹುದು. ಯಾವುದೇ ಒಂದು ವ್ಯವಹಾರದಲ್ಲಿ ಬರುವಂತಹ ಆಸ್ತಿಗಳಾಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಅಂಥವೆಲ್ಲವೂ ರಿಯಲ್ ಅಕೌಂಟ್ ಅಂತ ಹೇಳಿ ಕರಿತೀವಿ, ಅಥವಾ ಅವು ರಿಯಲ್ ಅಕೌಂಟಲ್ಲಿ ಬರುತ್ತವೆ. ಫಾರ್ ಎಕ್ಸಾಂಪಲ್, ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂದರೆ ನಿಮ್ಮ ಬಿಸ್ನೆಸ್ಸನ್ನು ಹೊರತುಪಡಿಸಿ ಬೇರೆ ಎಲ್ಲೋ ನೀವು ಹಣವನ್ನು ಹೂಡಿಕೆ ಮಾಡಿದ್ದೀರಿ ಅಂದರೆ ಅದು ರಿಯಲ್ ಅಕೌಂಟಲ್ಲಿ ಬರುತ್ತೆ. ಫರ್ನಿಚರ್ ಅಕೌಂಟ್, ಕ್ಯಾಶ್ ಅಕೌಂಟ್, ಸ್ಟಾಕ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್, ಮಷಿನರಿ ಅಕೌಂಟ್. ನಿಮ್ಮ ವ್ಯವಹಾರಕ್ಕೋಸ್ಕರ ನೀವು ಒಂದು ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದ್ದೀರಿ ಅಂದರೆ ಅದು ಆಸ್ತಿ, ನಿಮ್ಮ ಬಿಸ್ನೆಸ್ದ ಆಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಬಿಲ್ಡಿಂಗು ರಿಯಲ್ ಅಕೌಂಟಲ್ಲಿ ಬರುತ್ತೆ. ಅದೇ ನಿಮ್ದು ಯಾವುದಾದ್ರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಅಂದರೆ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಸಲುವಾಗಿ ಕೆಲವೊಂದು ಮಷಿನರೀಸ್ಗಳು ನಿಮಗೆ ನೀಡೇ ಇರುತ್ತೆ. ಆ ಮಷಿನರೀಸ್ಗಳನ್ನು ನೀವು ಪರ್ಚೇಸ್ ಮಾಡಿದ್ದೀರಿ ಅಂದರೆ ಅದು ಲೈಫ್ ಟೈಮ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಆ ಮಷಿನರೀಸ್ಗಳು ನಿಮಗೆ ರಿಯಲ್ ಅಕೌಂಟಲ್ಲಿ ಬರುತ್ತವೆ. ಅಂದ್ರೇನು, ಒಟ್ಟಾರೆಯಾಗಿ ರಿಯಲ್ ಅಕೌಂಟ್ ಅಂದರೆ ರಿಯಲ್ ಅಕೌಂಟಲ್ಲಿ ಏನೆಲ್ಲ ಬರ್ತಾವಂದರೆ ದ ಅಕೌಂಟ್ಸ್ ವಿಚ್ ಆರ್ ರಿಲೇಟ್ಸ್ ಟು ದ ಪ್ರಾಪರ್ಟಿ ಆಫ್ ದಿ ಬಿಸ್ನೆಸ್. ಅಂದರೆ ಒಂದು ವ್ಯವಹಾರದಲ್ಲಿ ಏನೆಲ್ಲ ಆಸ್ತಿಗಳಂತ ಬರುತ್ತವೋ ಅವೆಲ್ಲವೂ ರಿಯಲ್ ಅಕೌಂಟಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಅಂಥವನ್ನೆಲ್ಲವನ್ನು ನಾವು ರಿಯಲ್ ಅಕೌಂಟ್ ಅಂತೇಳಿ ಕರಿತೀವಿ. ಎರಡನೇದಾಗಿ ನಾಮಿನಲ್ ಅಕೌಂಟ್: ದ ಅಕೌಂಟ್ಸ್ ವಿಚ್ ಆರ್ ರಿಲೇಟ್ಸ್ ಟು ದ ಇನ್ಕಮ್, ಎಕ್ಸ್ಪೆನ್ಸ್, ಗೇನ್ಸ್ ಆ್ಯಂಡ್ ಲಾಸಸ್ ಆಫ್ ದಿ ಬಿಸ್ನೆಸ್. ಅಂದರೆ ಒಂದು ವ್ಯವಹಾರದಲ್ಲಿ ಆದಾಯ, ನಷ್ಟ, ಲಾಭ ಅಂತ ಏನೆಲ್ಲವೂ ಇರುತ್ತವೋ ಅವೆಲ್ಲವೂ ನಾಮಿನಲ್ ಅಕೌಂಟ್ ಅಂತ ಹೇಳಿ ಕರಿತೀವಿ, ಅಥವಾ ಅವೆಲ್ಲವೂ ನಾಮಿನಲ್ ಅಕೌಂಟಲ್ಲಿ ಬರುತ್ತವೆ. ಫಾರ್ ಎಕ್ಸಾಂಪಲ್, ಸ್ಯಾಲ್ರಿ ಅಕೌಂಟ್, ವೇಜಸ್ ಅಕೌಂಟ್, ಕೂಲೀಸ್ ಅಕೌಂಟ್, ಬ್ಯಾಡ್ ಡೆಬಿಟ್ ಅಕೌಂಟ್ಸ್, ರಿಪೇರ್ ಅಕೌಂಟ್ಸ್, ಡಿಪ್ರಿಸಿಯೇಷನ್ ಅಕೌಂಟ್, ರೆಂಟ್ ಅಕೌಂಟ್, ಟ್ಯಾಕ್ಸ್ ಅಕೌಂಟ್, ಲಾಸ್ ಬೈ ಥೀಫ್ ಅಕೌಂಟ್. ಸ್ಯಾಲ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ, ವೇಜಸ್ಸು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅಂದರೆ ಇವು ಲೆಡ್ಜರ್ಸು. ಬಟ್ ಅಂಡರ್ ಗ್ರೂಪ್ಗಳಲ್ಲಿ ಇವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತವೆ. ಬಟ್ ಇಲ್ಲಿ ಅಕೌಂಟ್ಸ್ ಅಂತ ಬಂದಾಗ ಇಲ್ಲೇನಾಗುತ್ತೆ ಅಂದರೆ ಸ್ಯಾಲ್ರಿ ಅಕೌಂಟು ಬಂದು ಎಕ್ಸ್ಪೆನ್ಸ್ ಆಗುತ್ತೆ, ವೇಜಸ್ ಅಕೌಂಟು ಎಕ್ಸ್ಪೆನ್ಸ್ ಆಗುತ್ತೆ, ಬ್ಯಾಡ್ ಡೆಬಿಟ್ಸು ಎಕ್ಸ್ಪೆನ್ಸ್ ಆಗುತ್ತೆ, ರಿಪೇರ್ ಅಕೌಂಟು ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇವೆಲ್ಲವೂ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ಕಮ್ ಬೇರೆ ಇರುತ್ತೆ. ಸೊ ಒಂದು ಬಿಸ್ನೆಸ್ಸಲ್ಲಿ ಇನ್ಕಮ್ಮು, ಎಕ್ಸ್ಪೆನ್ಸಸ್ಸು, ಗೇನ್ಸ್ ಅಂತ ಏನೆಲ್ಲ ಬರ್ತವೋ ಅಂಥವನ್ನೆಲ್ಲ ನಾವು ನಾಮಿನಲ್ ಅಕೌಂಟ್ಸ್ ಅಂತೇಳಿ ಕರಿತೀವಿ.
ಮೂರನೇದಾಗಿ ಪರ್ಸನಲ್ ಅಕೌಂಟ್. ದ ಅಕೌಂಟ್ಸ್ ವಿಚ್ ಆರ್ ರಿಲೇಟ್ಸ್ ಟು ದ the accounts which are related to the name of the human beings, firms, companies, banks. ಅಂದರೆ ಒಂದು ನಾವು ಪರ್ಟಿಕ್ಯುಲರ್ ಆಗಿ ಒಂದು ಟ್ರಾನ್ಸಾಕ್ಷನನ್ನು ಹೇಳುವಾಗ ಎಲ್ಲಿ ಮನುಷ್ಯರ ಹೆಸರು ಅಥವಾ ಒಂದು ಪರ್ಟಿಕ್ಯುಲರ್ ಫರ್ಮ್ ಹೆಸರು, ಕಂಪನಿ ಹೆಸರು ಅಥವಾ ಒಂದು ಬ್ಯಾಂಕ್ ಹೆಸರು ಬಂತು ಅಂದರೆ ಅದು ಪರ್ಸನಲ್ ಅಕೌಂಟಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಆರ್ಯನ್. ಸೊ ಆರ್ಯನ್ ಅನ್ನೋ ಒಂದು ವ್ಯಕ್ತಿಯಿಂದ ನೀವು ಗೂಡ್ಸ್ಗಳನ್ನು, ಸರಕುಗಳನ್ನು ಖರೀದಿ ಮಾಡ್ತಾ ಇದ್ದೀರಿ. ಸೊ ಇಲ್ಲೇನಾಯಿತು, ಆರ್ಯನ್ ಅನ್ನೋನು ಒಬ್ಬ ವ್ಯಕ್ತಿ. ಸೊ ಆ ವ್ಯಕ್ತಿ ಹೆಸರು ಬಂದಾಗ ಅದು ಏನಾಗುತ್ತೆ, ಪರ್ಸನಲ್ ಅಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ACC ಅಕೌಂಟ್. ನೀವು ACC ಅಕೌಂಟ್ ಸೋಲ್ಡ್ ಗೂಡ್ಸ್ ಟು ACC ಕಂಪನಿ ಅಂತ ಹೇಳಿ ಬಂದಾಗ ಇಲ್ಲಿ ACC ನೀವು ಪರ್ಟಿಕ್ಯುಲರ್ಲಿ ಒಂದು ನೇಮನ್ನು ಮೆನ್ಷನ್ ಮಾಡುವಾಗ ಅದು ACC ಅನ್ನೋದೇನಾಗುತ್ತೆ, ಒಂದು ಕಂಪನಿ ನೇಮ್ ಆಗುತ್ತೆ. ಸೊ ಅದರಿಂದ ಅದು ಏನಾಗುತ್ತೆ, ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ SBI ಅಕೌಂಟ್ ಓಪನ್ಡ್ ಸೇವಿಂಗ್ ಅಕೌಂಟ್ ಇನ್ SBI ಅಕೌಂಟ್ ಅಂತ ಬಂದಾಗ ನೀವು ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೀರಿ ಅಥವಾ ಅಲ್ಲಿ ಪರ್ಟಿಕ್ಯುಲರ್ಲಿ ಮೆನ್ಷನ್ ಆಗಿದೆ ಏನಂದರೆ SBI ಅಕೌಂಟಲ್ಲಿ ನೀವು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೀರಾ SBI ಬ್ಯಾಂಕಲ್ಲಿ. ಸೊ ಆ ಒಂದು ಕಾರಣದಿಂದ SBI ಅನ್ನೋದೊಂದು ಪರ್ಟಿಕ್ಯುಲರ್ ನೇಮ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಇದು ಒಂದು ಏನಾಗುತ್ತೆ, ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಡ್ರೈವಿಂಗ್ ಅಕೌಂಟ್ಸ್ ಬಂದು ನೀವು ಆಲ್ರೆಡಿ ಹೂಡಿಕೆ ಮಾಡಿರುವಂಥ ಹಣವನ್ನು ಹಿಂಪಡೆಯೋದು. ಒಂದು ಬಿಸ್ನೆಸ್ಗೋಸ್ಕರ, ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ ನೀವು ಬಂಡವಾಳವನ್ನು ಹೂಡಿರ್ತೀರಿ, ಯಾವುದೋ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ಹಿಂಪಡಿತೀರಿ. ಸೊ ಇಲ್ಲಿ ಏನಾಗಿರ್ಬೋದು, ಒಬ್ಬ ಅಥವಾ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಒಂದು ವ್ಯವಹಾರವನ್ನು ಪ್ರಾರಂಭಿಸೋ ಒಂದು ಉದ್ದೇಶದಿಂದ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಒಬ್ಬರಾದರೂ ಹಿಂಪಡೆಯಬಹುದು ಅಥವಾ ಬಿಸ್ನೆಸ್ಸಲ್ಲಿ ಎಷ್ಟು ಜನ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾರೆ ಅವರು ಸಹ ಪಡಿಬೋದು. ಬಟ್ ಅಲ್ಲಿ ಇಂಡಿವಿಜುವಲಿ ಒಬ್ಬೊಬ್ಬರ ನೇಮನ್ನು ಮೆನ್ಷನ್ ಮಾಡಲಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಡ್ರೈವಿಂಗ್ಸು ಸಹ ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಇವಾಗ ಪರ್ಸನಲ್ ಅಕೌಂಟ್ ಇವೆಲ್ಲ 3 ಅಕೌಂಟ್ಸ್ಗಳದ್ದು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ಗಳನ್ನು ನೋಡೋಣ. ರೂಲ್ಸ್ ಆಫ್ ದಿ ಅಕೌಂಟ್ಸ್, ಇವುಗಳನ್ನು ಅಕೌಂಟಿಂಗಲ್ಲಿ ಗೋಲ್ಡನ್ ರೂಲ್ಸ್ ಅಂತ ಹೇಳಿ ಕರೆಯಲ್ಪಡುತ್ತವೆ. ರಿಯಲ್ ಅಕೌಂಟ್ ರೂಲ್ಸ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಇದು ಬಂದು ರಿಯಲ್ ಅಕೌಂಟ್ ರೂಲ್ಸ್. ನಾಮಿನಲ್ ಅಕೌಂಟ್ ರೂಲ್ಸ್ ಬಂದು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್. ಪರ್ಸನಲ್ ಅಕೌಂಟ್ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ಬಂದು ಫಾರ್ ಎಕ್ಸಾಂಪಲ್ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು, ನಿಮಗೆ ರೈಟ್ ಸೈಡ್ ಡೆಬಿಟ್ ಅಂತ ತೊಗೊಳ್ಳಿ, ಲೆಫ್ಟ್ ಸೈಡ್ ಕ್ರೆಡಿಟ್ ಅಂತ ತೊಗೊಳ್ಳಿ. ಇಲ್ಲಿ ನೀವು ಫರ್ನಿಚರನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂದರೆ ಡೆಬಿಟ್ ಸೈಡ್ ಏನಾಗುತ್ತೆ, ನಿಮಗೆ ನೀವು ಏನೆಲ್ಲ ಪರ್ಚೇಸ್ ಮಾಡ್ತೀರೋ ನಿಮ್ಗೆ ಬಂದು ನಿಮ್ಮ ಅಕೌಂಟಲ್ಲಿ ಏನು ಬಂದು ಜಮಾ ಆಗುತ್ತೋ ಅದು ಡೆಬಿಟ್ ಸೈಡ್ ಬರುತ್ತೆ. ನೀವು ಆ ಫರ್ನಿಚರು ಅಥವಾ ಮತ್ತು ಮಷಿನರಿ ಪರ್ಚೇಸ್ ಮಾಡುವಾಗ ಅದ್ರ ಬದಲಾಗಿ ನೀವು ಕ್ಯಾಶನ್ನು ಕೊಡ್ತೀರಲ್ಲ, ಕ್ಯಾಶ್ ಬಂದು ನಿಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಅದೇ ರೀತಿಯಲ್ಲಿ ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ನಿಮ್ಗೆ ಏನೆಲ್ಲ ನಿಮ್ಮ ವ್ಯವಹಾರದಲ್ಲಿ ಏನು ಎಕ್ಸ್ಪೆನ್ಸಸ್ ಲಾಸಸ್ ಬರುತ್ತೋ ಅದು ಡೆಬಿಟ್ ಸೈಡ್ ಬರುತ್ತೆ. ಕ್ರೆಡಿಟ್ ಸೈಡ್ ಬಂದು ನಿಮ್ಮ ವ್ಯವಹಾರದಲ್ಲಿ ಆಗುವಂಥ ಲಾಭಗಳು, ಆದಾಯಗಳು ಕ್ರೆಡಿಟ್ ಸೈಡ್ ಬರುತ್ತೆ. ಅದೇ ರೀತಿ ಇಲ್ಲಿ ಮತ್ತೆ ಪರ್ಸನಲ್ ಅಕೌಂಟಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತಿದೆ. ಅಂದರೆ ನಿಮಗೆ ನಿಮ್ಮಿಂದ ಯಾವುದೇ ಒಂದು ಸರ್ವಿಸನ್ನು ಪಡೆಯೋರು ಅಂದರೆ ಅವರು ರಿಸೀವ್ ಮಾಡ್ಕೋತಾರೆ, ಪಡೆಯುತ್ತಾರೆ. ಸೊ ಅಂಥವರು ನಿಮಗೆ ಡೆಬಿಟರ್ ಆಗ್ತಾರೆ. ಅದೇ ನಿಮಗೆ ಸರ್ವಿಸ್ ಕೊಡುವವರು, ನಿಮ್ಮಿಂದ ಸರ್ವಿಸ್ ಪಡೆಯೋರು ಡೆಬಿಟರ್ ಆಗ್ತಾರೆ. ನಿಮಗೆ ಸರ್ವಿಸನ್ನು ಕೊಡುವವರು ಗಿವರ್ ಏನಾಗ್ತಾರೆ, ಕ್ರೆಡಿಟ್ ಆಗ್ತಾರೆ. ಈ ಒಂದು ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ಬೇಕಾದರೆ ಇನ್ನೊಂದು ಸಾರಿ ನೋಡಿ. ರೂಲ್ಸ್ ಆಫ್ ಅಕೌಂಟ್ಸ್, ರಿಯಲ್ ಅಕೌಂಟ್ ರೂಲ್ಸ್ ಬಂದುಬಿಟ್ಟು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್ ಬಂದು ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್. ಪರ್ಸನಲ್ ಅಕೌಂಟ್ ರೂಲ್ಸ್ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇವು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಈ ಒಂದು ಚಾರ್ಟಲ್ಲಿ ನಿಮಗೆ ತಿಳಿಬೋದು ಅನ್ಕೊತೀನಿ. ಟೈಪ್ ಆಫ್ ಅಕೌಂಟಲ್ಲಿ ಪರ್ಸನಲ್ ಅಕೌಂಟ್, ನಾನು ಈ ಮುಂಚೆ ಹೇಳಿದಾಗೆ ಇಲ್ಲಿ ಕ್ಯಾಪಿಟಲ್ ಬಂಡವಾಳನ ಹೂಡಿಕೆ ಮಾಡ್ತಾ ಇದ್ದೀರಿ. ಸೊ ಅದೇನಾಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ಪರ್ಸನಲ್ ಅಕೌಂಟ್. ಅಂದರೆ ಒಬ್ಬ ವ್ಯಕ್ತಿ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಅಥವಾ ಒಬ್ಬಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಬಹುದು. ಅಲ್ಲೇನಾಗುತ್ತೆ, ಪರ್ಟಿಕ್ಯುಲರ್ ನೇಮ್ಗಳು ಮೆನ್ಷನ್ ಆಗುತ್ತೆ. ಅಲ್ಲಿ ನೇಮ್ ಅಂತ ಬಂದಾಗ ಏನಾಗುತ್ತೆ, ಅದು ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಡ್ರೈವಿಂಗು, ಈ ಮುಂಚೆ ಹೇಳಿದೆ, ಆಲ್ರೆಡಿ ಹೂಡಿಕೆ ಮಾಡಿರುವಂಥ ಬಂಡವಾಳವನ್ನು ಹಿಂಪಡೆಯುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಡ್ರೈವಿಂಗ್ ಅಂತ ಕರಿತೀವಿ. ಸೊ ಡ್ರೈವಿಂಗ್ ಎಲ್ಲಿ ಬರುತ್ತೆ, ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಅದೇ ರೀತಿ ನೀವು ಕರೆಂಟ್ ಅಕೌಂಟ್ ಅಥವಾ ಸೇವಿಂಗ್ ಅಕೌಂಟನ್ನು ಯಾವುದೋ ಒಂದು ಬ್ಯಾಂಕಲ್ಲಿ ಓಪನ್ ಮಾಡ್ತೀರಾ, ಆ ಬ್ಯಾಂಕ್ ನೇಮ್ ಬಂತು ಅಂದರೆ ಬ್ಯಾಂಕ್ ಅಕೌಂಟ್ ಸಹ ಪರ್ಸನಲ್ ಅಕೌಂಟಲ್ಲೇ ಬರುತ್ತೆ. ನೆಕ್ಸ್ಟ್ ರಾಜೀವ್ ಅಕೌಂಟ್. ರಾಜೀವ್ ಅಂದರೆ ನೀವು ಡೆಬಿಟ್ ದ ರಿಸೀವರ್, ಅಂದರೆ ನೀವು ನಿಮ್ಮಿಂದ ಇವರು ರಿಸೀವ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸರ್ವಿಸ್ ಆಗಿರಲಿ ಅಥವಾ ಗೂಡ್ಸ್ಗಳನ್ನು ಇವರು ನಿಮ್ಮಿಂದ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊರಿ. ಸೊ ಇಲ್ಲೇನಾಗ್ತದೆ, ಇದು ಡೆಬಿಟ್ ದ ರಿಸೀವರ್.
ಇಲ್ಲಿ ರಾಜೀವ್ ಅನ್ನೋರು ಒಬ್ಬ ವ್ಯಕ್ತಿ, ಇಲ್ಲಿ ವ್ಯಕ್ತಿ ನೇಮ್ ಬಂತು ಅಂದರೆ ಅದು ಪರ್ಸನಲ್ ಅಕೌಂಟ್. ಬಟ್ ಇಲ್ಲಿ ರೂಲ್ಸ್ ಏನು, ಡೆಬಿಟ್ ದ ರಿಸೀವರ್, ಇವರು ನಿಮ್ಮಿಂದ ಒಂದು ಸರ್ವಿಸು ಅಥವಾ ಗೂಡ್ಸನ್ನು ಪಡಿತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಇವರು ಡೆಬಿಟರ್ ಆಗ್ತಾರೆ. ಸೊ ಇಲ್ಲಿ ಸೋಲ್ಡ್ ಗೂಡ್ಸ್ ಟು ಲಕ್ಷ್ಮಿ ಅಂತ ಬಂದಾಗ, ಲಕ್ಷ್ಮಿ ಅಂತ ತೊಗೊಂಡ್ರಿ ಅಂದ್ರೂ ಇದೇನು ಒಬ್ಬ ಮಹಿಳೆ ಹೆಸರು, ಈ ಮಹಿಳೆ ಹೆಸರು ಲಕ್ಷ್ಮಿ ಆಗಿರೋದ್ರಿಂದ ಅಥವಾ ಮಹಿಳೆ ಹೆಸರು ಮೆನ್ಷನ್ ಆಗಿರೋದ್ರಿಂದ ಇದು ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಹಾಗೆಯೇ ಇಲ್ಲಿ ನಿಮಗೆ ಕೊಡುತ್ತಿರುವಂಥದ್ದು, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಗೂಡ್ಸ್ ಫ್ರಮ್ ಲಕ್ಷ್ಮಿ, ಕ್ರೆಡಿಟ್ ದ ಗಿವರ್, ಇವರು ಲಕ್ಷ್ಮಿಯವರು ನಿಮಗೆ ಒಂದು ಗೂಡ್ಸ್ ಅಥವಾ ಸೇವೆಯನ್ನು ಕೊಡ್ತಾ ಇದ್ದಾರೆ, ಆ ಒಂದು ಕಾರಣಕ್ಕೆ ಇದು ಕ್ರೆಡಿಟರ್ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ GPS ಹಾರ್ಡ್ವೇರ್ ಕಂಪನಿ, ಇಲ್ಲಿ GPS ಹಾರ್ಡ್ವೇರ್ ಕಂಪನಿ ಅಂದರೆ ಇಲ್ಲಿ ಇದೊಂದು ಕಂಪನಿ ಇದೆ, ಈ ಕಂಪನಿ ಇರುವ ಒಂದು ಕಾರಣಕ್ಕೆ ಇಲ್ಲಿ GPS ಅಂತ ಒಂದು ಕಂಪನಿ ಬಂದಿರುವ ಕಾರಣಕ್ಕೆ ಇದೇನಾಗುತ್ತೆ ಇಲ್ಲಿ ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ರಿಯಲ್ ರಿಯಲ್ ಅಕೌಂಟಲ್ಲಿ ನೋಡಿ ಕ್ಯಾಶ್ ಅಂದರೂ ರಿಯಲ್ ಅಕೌಂಟಲ್ಲಿ ಬರುತ್ತೆ, ಇದು ಒಂದು ಆಸ್ತಿ ಥರನೇ. ನೆಕ್ಸ್ಟ್ ಬಂದು ಫರ್ನಿಚರ್ನು ನೀವು ಆಸ್ತಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಅದು ರಿಯಲ್ ಅಕೌಂಟಲ್ಲಿ ಬರುತ್ತೆ. ಮಷಿನರಿ ಅದನ್ನು ರಿಯಲ್ ಅಕೌಂಟಲ್ಲಿ ಬರುತ್ತೆ. ಬಿಲ್ಡಿಂಗು ರಿಯಲ್ ಅಕೌಂಟು, ಲ್ಯಾಂಡ್ ರಿಯಲ್ ಅಕೌಂಟು, ಕಾರ್ ರಿಯಲ್ ಅಕೌಂಟ್. ಅಂದರೆ ಒಂದು ರೀತಿಯಲ್ಲಿ ಇವೆಲ್ಲವೂ ನಿಮಗೆ ಒಂದು ವ್ಯವಹಾರದಲ್ಲಿ ಆಸ್ತಿಗಳ ರೂಪದಲ್ಲಿ ಇರುತ್ತವೆ. ನೆಕ್ಸ್ಟ್ ನಾಮಿನಲ್ ಅಕೌಂಟಲ್ಲಿ ಬಂದು ಇಂಟ್ರೆಸ್ಟ್ ಅಕೌಂಟು, ಡಿಸ್ಕೌಂಟ್ ಅಕೌಂಟು, ಕಮಿಷನ್ ಅಕೌಂಟು, ವೇಜಸ್ ಅಕೌಂಟು, ಸ್ಯಾಲ್ರಿ ಅಕೌಂಟು, ಪರ್ಚೇಸ್ ಅಕೌಂಟು, ಸೇಲ್ಸ್ ಅಕೌಂಟು, ಇವೆಲ್ಲವೂ ನಾಮಿನಲ್ ಅಕೌಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ರೂಲ್ಸ್ ಆಫ್ ಅಕೌಂಟ್, ಈ ಮುಂಚೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಪರ್ಸ್ನಲ್ ಅಕೌಂಟ್ ಅಂತೇಳಿ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಹೌದಲ್ವಾ. ಇಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕೃಷ್ಣ ಅವರು ರಿಸೀವ್ ಮಾಡ್ಲಿಕ್ಕತ್ತಾರ ಅಂದ್ರೆ, ಕಿರಣ್ ಅವರಿಂದ ಕೃಷ್ಣ ಅವರು ರಿಸೀವ್ ಮಾಡ್ಲಿಕ್ಕತ್ತಾರ ಅಂದ್ರೆ ಅವ್ರು ಏನಾಗ್ತಾರೆ, ಡೆಬಿಟರ್ ಆಗ್ತಾರೆ. ಅದೇ ಕಿರಣ್ ಅವ್ರ ಗಿವರ್, ಯಾರಿಗೆ ಕೃಷ್ಣ ಅವ್ರ ಗಿವರು, ಸೊ ಇಲ್ಲಿ ಏನಾಗುತ್ತೆ ಕ್ರೆಡಿಟರ್ ಆಗ್ತಾರೆ. ಅದೇ ರೀತಿ ಇಲ್ಲಿ ರಿಯಲ್ ಅಕೌಂಟಲ್ಲಿ ಇಲ್ಲೇನಾಗುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೀವು ಇಲ್ಲಿ ಫರ್ನಿಚರನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂದರೆ ಫರ್ನಿಚರ್ ನಿಮಗೆ ಡೆಬಿಟ್ ಆಗುತ್ತೆ. ನೀವು ಫರ್ನಿಚರ್ ಬದಲಾಗಿ ಕ್ಯಾಶ್ ಕೊಡ್ತಾ ಇದ್ದೀರಿ ಅಂದರೆ ಆ ಕ್ಯಾಶ್ ಬಂದು ನಿಮಗೆ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ನಾಮಿನಲ್ ಅಕೌಂಟಲ್ಲಿ ನೀವು ಡೆಬಿಟ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಡೆಬಿಟ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸಸ್ ಅಂದರೆ ನೀವು ಎಕ್ಸ್ಪೆನ್ಸನ್ನು ಕೊಡ್ತಾ ಇದ್ದೀರಿ ಅಂದರೆ ಖರ್ಚು ಅಂತ ಹೇಳಿ ಬರುತ್ತೆ. ಈ ಖರ್ಚಲ್ಲಿ ಏನಾಗುತ್ತೆ, ಸ್ಯಾಲ್ರಿಯನ್ನು ಕೊಡ್ತಾ ಇದ್ದೀರಿ ಅಂದರೆ ಸ್ಯಾಲ್ರಿ ನಿಮಗೆ ಡೆಬಿಟ್ ಸೈಡ್ ಬರುತ್ತೆ. ಸ್ಯಾಲ್ರಿ ಎದರಲ್ಲಿ ಯಾವ ಮುಖಾಂತರ ಕೊಡ್ತೀರಿ, ನೀವು ಕ್ಯಾಶ್ ಮುಖಾಂತರ ಕೊಡ್ತೀರಿ ಅಂದಾಗ ಕ್ಯಾಶ್ ಏನಾಗುತ್ತೆ ನಿಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಆದಷ್ಟು ಮಟ್ಟಿಗೆ ಇದನ್ನು ನೋಟ್ಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಮೀನಿಂಗ್ ಆಫ್ ಅಕೌಂಟಿಂಗ್, ಇವಾಗ ಜಸ್ಟ್ ನಾವು ಅಕೌಂಟ್ ಅಂದ್ರೇನು, ಅಕೌಂಟ್ಸಲ್ಲಿ ಎಷ್ಟು ಟೈಪ್ ಬರ್ತವೆ, ಅದರ ರೂಲ್ಸ್ಗಳು ಏನೇನಿವೆ ಅಂಥೇಳಿ ನೋಡಿದ್ವಿ. ಇವಾಗ ಮೇನ್ ಆಗಿ ಮೀನಿಂಗ್ ಆಫ್ ಅಕೌಂಟಿಂಗ್ ಅಂದರೆ ಏನು, ಅಕೌಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಒಬ್ಬ ವ್ಯಕ್ತಿಗೆ, ಒಂದು ವಸ್ತುವಿಗೆ ಅಥವಾ ಒಂದು ಸೇವೆಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಅಕೌಂಟ್ ಅಂತೇಳಿ ಕರಿತೀವಿ. ಬಟ್ ಇಲ್ಲಿ ಅಕೌಂಟಿಂಗ್ ಅಂದರೆ ಏನು, ಇಟ್ ಈಸ್ ಆನ್ ಆರ್ಟ್ ಆಫ್ ರೀರೈಟಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಈಸ್ ಕಾಲ್ಡ್ ಆಸ್ ಅಕೌಂಟಿಂಗ್. ಅಂದರೆ ಏನು, ಈ ಮುಂಚೆ ನಾವು ಬರೆದಿರುವಂಥದ್ದು ಅಥವಾ ದಾಖಲೆ ಮಾಡಿರುವಂಥ ಮಾಹಿತಿಯನ್ನು, ಅಕೌಂಟ್ ಅಂದರೆ ಏನು, ಒಂದು ಸಂಕ್ಷಿಪ್ತ ಮಾಹಿತಿ. ಅಕೌಂಟಿಂಗ್ ಅಂದರೆ ಈ ಮುಂಚೆ ದಾಖಲೆ ಮಾಡಿರುವಂಥ ಮಾಹಿತಿಯನ್ನು ಮತ್ತೊಮ್ಮೆ ಬರೆಯುವುದರ ಜೊತೆಗೆ ವಿಂಗಡಣೆ ಮಾಡುವುದು. ಫಾರ್ ಎಕ್ಸಾಂಪಲ್ ಡೆಬಿಟ್ ಯಾವ ಸೈಡ್ ಬರಬೇಕು, ಕ್ರೆಡಿಟ್ ಯಾವ ಸೈಡ್ ಬರಬೇಕು ಅಂದರೆ ವಿಂಗಡಣೆ ಮಾಡೋದು. ಕ್ರೆಡಿಟ್ ಯಾವುದು, ಡೆಬಿಟ್ ಯಾವುದು, ಪರ್ಚೇಸ್ ಯಾವುದು, ಸೇಲ್ಸ್ ಯಾವುದು, ಎಕ್ಸ್ಪೆನ್ಸ್ ಯಾವುದು, ಇನ್ಕಮ್ ಯಾವುದು ಅಂತೇಳಿ ವಿಂಗಡಣೆ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಸಂಕ್ಷಿಪ್ತಗೊಳಿಸಿ ಅರ್ಥ ಆಗುವಂಥ ರೀತಿಯಲ್ಲಿ ಬರೆಯುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಇದರಲ್ಲಿ ಮೂಲತಃವಾಗಿ ಯಾವುದೇ ರೀತಿ ತತ್ವಗಳಿರುವುದಿಲ್ಲ, ಯಾವುದೇ ರೀತಿ ಪ್ರಿನ್ಸಿಪಲ್ಸ್ಗಳಿರುವುದಿಲ್ಲ. ಜಸ್ಟ್ ನೀವು ಈಗಾಗಲೇ ದಾಖಲೆ ಮಾಡಿರುವಂಥ ಮಾಹಿತಿಗಳನ್ನು ಮತ್ತೊಮ್ಮೆ ಬರೆಯೋದರ ಜೊತೆಗೆ ವಿಂಗಡಣೆ ಮಾಡಿ ಸಂಕ್ಷಿಪ್ತಗೊಳಿಸಿ ಮತ್ತೊಮ್ಮೆ ಬರೆಯುವಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಅಕೌಂಟಿಂಗ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಅಕೌಂಟೆನ್ಸಿ, ವಿಚ್ ಇಸ್ ದ ಫಾರ್ಮುಲೇಟ್ ದ ಪ್ರಿನ್ಸಿಪಲ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಟು ಕ್ಯಾರಿ ಔಟ್ ದ ವರ್ಕ್ ಆಫ್ ಅಕೌಂಟಿಂಗ್. ಅಂದರೆ ಅಕೌಂಟೆನ್ಸಿ ಅಂದರೆ ಈ ಆಲ್ರೆಡಿ ನಾವು ದಾಖಲೆ ಮಾಡಿರುವಂಥ ಮಾಹಿತಿಯನ್ನು ವಿಂಗಡಣೆ ಮಾಡಿ ಸಂಕ್ಷಿಪ್ತಗೊಳಿಸಿ ಮತ್ತೊಮ್ಮೆ ಮರು ಬರವಣಿಗೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಅದು ಬರೆದಿರುವಂತಹ ಪ್ರಕ್ರಿಯೆಯ ಮೇಲೆ ಕೆಲವೊಂದು ತತ್ವಗಳನ್ನು, ಕೆಲವೊಂದು ನೀತಿ ನಿಯಮಗಳನ್ನು ಅಳವಡಿಸೋರ ಜೊತೆಗೆ ಅದರ ಉತ್ತರವನ್ನು ಪಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ, ಅದರ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ನಾವು ಅಕೌಂಟೆನ್ಸಿ ಅಂಥೇಳಿ ಕರಿತೀವಿ. ಅಕೌಂಟೆನ್ಸಿ ಅಂದರೆ ಏನಂತ ಗೊತ್ತಾಯ್ತಲ್ವ. ಮುಂದಿನ ಒಂದು ಚಾಪ್ಟರನ್ನು ಮುಂದಿನ ವಿಡಿಯೋಲಿ ನೋಡೋಣ. ಹಾಗೆ ನಾನು ಈ ಮುಂಚೆ ಹೇಳಿರುವ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಜೊತೆಗೆ
ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ನಮ್ಮ ವಿಡಿಯೋನ ಹಂಚಿಕೊಳ್ಳಿ. ಹಾಗೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ ಸಂಪೂರ್ಣ ನಿಮ್ಮದು. ನೀವು ಯಾವುದೇ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ನೀವು ಕೇಳಬಹುದು. ಆ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ಕ್ಲಿಯರ್ ಮಾಡಲಾಗುವುದು. ಥ್ಯಾಂಕ್ ಯು.